ಡೈಲಿ ಅದೇ ತರಕಾರಿ ಸಾಂಬಾರು ಹುಳಿಯನ್ನು ತಿಂದು ಬೇಜಾರಾಗಿದೆಯಾ? ಯಾವಾಗಾದರೂ ಒಂದೊಂದು ಸಲ ಈ ಬದನೆಕಾಯಿ ಒಂದಿದ್ರೆ ಸಾಕು, ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಬನ್ನಿ ಇವಾಗ ಈ ಬದನೆಕಾಯಿಯಲ್ಲಿ ಒಂದು ಗೊಜ್ಜು ಮಾಡೋಣ. ನಾನು ಒಂದೇ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಈ ಬದನೆಕಾಯಿಗೆ ನಾವು ಫಸ್ಟು ಇದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸಿ ಒಂದು ಚಾಕುವಿಂದ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಬಿಡೋಣ. ಇದನ್ನು ಸುಡೋಕ್ಕೆ ಕೆಂಡದ ಒಲೆ ಆದರೆ ಚೆನ್ನಾಗಿರುತ್ತೆ. ನಾವಿಲ್ಲಿ ಸ್ಟವ್ ಮೇಲೆ ಸುಟ್ಕೊಳ್ತಾ ಇದ್ದೀವಿ, ಹಾಗಾಗಿ ಈ ರೀತಿಯಾಗಿ ಉದ್ದಕ್ಕೆ ಸೀಳ್ಕೊಂಡ್ಬಿಡಬೇಕು. ನಂತರ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಒಂದೊಂದು, ಹಾಗೆ ಬೆಳ್ಳುಳ್ಳಿ ಮಧ್ಯ ಮಧ್ಯದಲ್ಲಿ ಸೇರಿಸ್ಕೊಳ್ಬೇಕು. ಈ ರೀತಿಯಾಗಿ ಸೇರಿಸ್ಕೊಂಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನ ಇದರೊಳಗಡೆ ಹಾಕಿ ಅದನ್ನು ಸುಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಗೊಜ್ಜು. ಹಾಗಾಗಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಎಸಲು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮಾತ್ರ ಬಿಡಿಸಿರಬೇಕು, ಹಾಗೆ ಸಿಪ್ಪೆ ಸಮೇತವಾಗಿ ಹಾಕಬಾರ್ದು. ನೋಡಿ, ಒಂದು ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಈ ರೀತಿ ಎಲ್ಲ ಹೋಲ್ಗಳಲ್ಲೂ ಹಾಕಿ ಇದನ್ನು ಈಗ ಸಿಪ್ಪೆ ನೀಟಾಗಿ ಎದ್ದು ಬರಬೇಕಂದ್ರೆ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಅಂದರೆ ಇದಕ್ಕೆ ಎಣ್ಣೆ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಮೇಲೆ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ಮೇಲೆ ಸಿಪ್ಪೆ ನೀಟಾಗಿ ಎದ್ದು ಬರುತ್ತೆ, ಹಾಗಾಗಿ ಹಚ್ಕೊಳ್ತಾ ಇದ್ದೀನಿ. ಬೇಗ ಕೂಡ ಸುಡುತ್ತೆ, ಎಣ್ಣೆ ಹಚ್ಚೋದ್ರಿಂದ ಬೇಗ ಸುಡುತ್ತೆ. ಈಗ ನೋಡಿ, ಇಲ್ಲೊಂದು ಗ್ರಿಲ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹೀಟ್ ಆದ ತಕ್ಷಣವೇ ನಾವು ಇಟ್ಟುಬಿಟ್ರೆ ಆಯಿತು. ಸ್ವಲ್ಪ ಕೆಳಗಡೆ ಭಾಗ, ಸ್ವಲ್ಪ ಈ ಮೇಲ್ಗಡೆ ಭಾಗ ಸ್ವಲ್ಪ ಸುಟ್ಟುಬಿಟ್ರೆ ಈ ರೀತಿ ತಿರುಗಿಸಿ ಆವಾಗವಾಗ ಹಾಕ್ತಾನೆ ಇರಬೇಕು. ಒಂದು 2 ನಿಮಿಷದಲ್ಲಿ ಇದು ಚೆನ್ನಾಗಿ ಸುಟ್ಟುಬಿಡುತ್ತೆ. ಎಣ್ಣೆ ಹಚ್ಚಿರೋದ್ರಿಂದ ಬೇಗನೆ ಸುಡುತ್ತೆ. ಇದು ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಎಲ್ಲದೂ ರಾಗಿ ರೊಟ್ಟಿ ಎಲ್ಲದರ ಜೊತೆಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನಮಗೆ ಅದೇ ಸಾಂಬಾರುಗಳು ಡೈಲಿ ತಿಂದು ಬೇಜಾರಾದಾಗ ಯಾವಾಗಾದರೂ ಈ ಒಂದೇ ಒಂದು ಬದನೆಕಾಯಿ ತಂದು ಗೊಜ್ಜನ್ನು ಮಾಡಿಕೊಂಡ್ರೆ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದು ರೌಂಡ್ ಸುಟ್ಟಿದೆ. ಇವಾಗ ನೀಟಾಗಿ ನೋಡಿ ರೌಂಡ್ ಮಾಡಿ ಈ ರೀತಿ ಸೈಡೆಲ್ಲ ಸುಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸುಟ್ಕೊಳ್ಬೇಕು, ಇಲ್ಲಾಂದರೆ ನಾವು ಅದನ್ನು ಮಿಕ್ಸ್ ಮಾಡುವಾಗ ಮತ್ತೆ ಸುಮ್ಮನೆ ಅದು ದಪ್ಪ ಉಳ್ಕೊಂಬಿಡುತ್ತೆ. ಈಗ ನೋಡಿ ಎಲ್ಲ ರೆಡಿ ಆಯ್ತು. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತಕ್ಕೊಂಬಿಡೋಣ. ನೀಟಾಗಿ ಸಿಪ್ಪೆ ಎದ್ದು ಬರುತ್ತೆ. ನಾವು ಎಣ್ಣೆ ಹಚ್ಚಿಲ್ಲ ಅಂದರೆ ಸಿಪ್ಪೆ ತೆಗಿಯೋದು ಕಷ್ಟ ಆಗುತ್ತೆ, ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಫಸ್ಟು ಈ ಸಿಪ್ಪೆ ಎಲ್ಲ ತಕ್ಕೊಂಡು ನಂತರ ನಾವು ಇದನ್ನು ಪಾತ್ರೆಯಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ ಇಡೀ ಬದನೆಕಾಯಿ ಸಿಪ್ಪೆ ಎಲ್ಲ ಸುಲ್ಕೊಂಡ್ಬಿಡೋಣ. ನೋಡಿ, ಇವಾಗ ಸಿಪ್ಪೆ ಎಲ್ಲ ಸುಲಿದು ರೆಡಿ ಇದೆ. ಈಗ ಇದು ಬಿಸಿ ಇರುತ್ತೆ, ನಿಧಾನವಾಗಿ ಮಾಡ್ಕೊಳ್ಬೇಕು. ಈಗ ತೊಟ್ಟನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಒಳಗಡೆ ಹಾಕಿರುವ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ನೋಡಿ, ಇದರಲ್ಲಿ ಚೆನ್ನಾಗಿ ಮಸ್ಕೊಂಡ್ಬಿಡಬೇಕು. ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಸೋಕೆ ಆಗೋದಿಲ್ಲ. ನೋಡಿ, ಒಂದು 2 ನಿಮಿಷ ಸಾಕಾಗುತ್ತೆ. ನೀಟಾಗಿ ಮಸ್ತ್ ಬಿಟ್ಟಿದ್ದೀನಿ. ಈಗ ಇದು ರೆಡಿ ಇದೆ ನೋಡಿ. ಮತ್ತು ಇದು ಲೇಟ್ ಆಗೋದಿಲ್ಲ, ಒಂದು 2 ನಿಮಿಷ ಇದ್ದರೆ ಸಾಕು ಈ ಒಂದು ಗೊಜ್ಜನ್ನು ಮಾಡೋಕ್ಕೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಕಾಯಿ ತುರಿ ಕೂಡ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ. ಇದು ಇನ್ನೂ ರುಚಿ ಕೊಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆಗೆ ಅರಿಶಿನ ಪುಡಿ ಹಾಕಿ ಆ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ಒಗ್ಗರಣೆ ಏನು ಬೇಡ, ಇದಕ್ಕೆ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಮತ್ತು ಕಾಯಿ ತುರಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಇರುತ್ತೆ. ನಮ್ಮ ಕಡೆ ಇದನ್ನು ಅಕ್ಕಿ ರೊಟ್ಟಿಗೆ ಮಾಡ್ಕೊಳ್ತೀವಿ, ಮತ್ತು ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈರುಳ್ಳಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ನಿಮಗೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣಿನ ರಸ ಕೂಡ ನೀವು ಹಾಕೋಬೋದು. ನೋಡಿ, ಇದು ರೆಡಿ ಆಯಿತು. ಇವಾಗ ಒಂದು ತಟ್ಟೆಗೆ ಅನ್ನ ಬಡಿಸ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಂಬಾರೇ ಬೇಡ, ಇದೊಂದಿದ್ರೆ ಸಾಕಾಗುತ್ತೆ. ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇರ್ಬೋದು. ನಾನು ಅವತ್ತಿನ ದಿವಸ ಒಂದು ಹಾಗಲಕಾಯಿ ಪಲ್ಯ ಕೂಡ ಮಾಡಿದ್ದೆ, ಅದನ್ನು ಕೂಡ ಬಡಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನೋಡಿ ಇಷ್ಟೇ ಸಾಕಾಗುತ್ತೆ. ಬಿಸಿ ಅನ್ನದ ಜೊತೆಗೆ ಈ ಗೊಜ್ಜನ್ನು ಹಾಕಿ ಕಲಿಸ್ಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ,
ಇವತ್ತು ಒಂದೇ ಒಂದು ಬದನೆಕಾಯಿಯಲ್ಲಿ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು ಈ ಗೊಜ್ಜನ್ನು ಮಾಡಿಕೊಂಡ್ರೆ. ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.